ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕೆಚೂಸ್ ಹೋಮ್ ಆ್ಯಂಡ್ ಕಿಚನ್ ಚಾನಲ್. ಇವತ್ತು ನಾನು ನಿಮಗೆ ಮೂಲಂಗಿ ಕೋಸಂಬರಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಆಲ್ಮೋಸ್ಟ್ ಎಲ್ಲ ಹಸಿ ತರಕಾರಿಗಳೇ ಯೂಸ್ ಮಾಡ್ತಾ ಇರೋದು. ಮೊದಲಿಗೆ ನಾನಿಲ್ಲಿ ಮೂಲಂಗಿ ತೊಗೊಂಡಿದ್ದೀನಿ ನೋಡಿ, 2 ಮೂಲಂಗಿನ ಈ ಥರ ತುರಿದು ಇಟ್ಕೊಂಡಿದ್ದೀನಿ. ಸೊ ಇದು ನಾನು ಇವಾಗ ಲಂಚ್ ಟೈಮಲ್ಲಿ ಮಾಡ್ಕೊತಾ ಇದ್ದೀನಿ, ಅಂದರೆ ಒಂದು ಇಬ್ಬರಿಗೆ ಸರ್ವ್ ಮಾಡೋಷ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ಫ್ರೆಶ್ ಮೂಲಂಗಿ ತೊಗೊಳ್ಳಿ, ಹಾಗೆಯೇ ಎಳೆ ಮೂಲಂಗಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೆ ಅದೊಂಥರ ಮೂಲಂಗಿ ಅಂತಲೇ ಗೊತ್ತಾಗಲ್ಲ. ಸೊ ಆ ಥರ ಟೇಸ್ಟ್ ಸಿಗುತ್ತೆ ನಿಮಗೆ ಮೂಲಂಗಿ ಕೋಸಂಬರಿಯಲ್ಲಿ. ಹಾಗೆಯೇ ಇದ್ರ ಜೊತೆ ನಾನು ಕ್ಯಾರೆಟ್ ಆ್ಯಡ್ ಮಾಡ್ತಾಯಿದ್ದೀನಿ. 1 ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ, ಸೊ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಈರುಳ್ಳಿ 1 ಹಾಕ್ಕೊಂಡಿದ್ದೀನಿ, ಹಾಗೆಯೇ 1 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಈಗ ಇದೊಂದು ರೌಂಡ್ ಮಿಕ್ಸ್ ಮಾಡ್ತೀನಿ. ಮೂಲಂಗಿಯಲ್ಲಿ ನಿಮಗೆ ಕ್ಯಾಲ್ಶಿಯಂ ಇರುತ್ತೆ, ವಿಟಮಿನ್ ಸಿ ಇರುತ್ತೆ, ಪೊಟ್ಯಾಷಿಯಮ್, ಐರನ್, ಈ ಥರ ತುಂಬಾ ಮಿನರಲ್ಸ್ ಹಾಗೆಯೇ ವಿಟಮಿನ್ಸ್ ಇರುತ್ತೆ. ಕ್ಯಾಲರೀಸ್ ತುಂಬಾ ಕಮ್ಮಿ, ಹಾಗೆಯೇ ಫ್ಯಾಟ್ ಕಮ್ಮಿ, ಕಾರ್ಬೋಹೈಡ್ರೇಟ್ಸ್ ಕೂಡ ಫುಲ್ ಕಮ್ಮಿ ಇರುತ್ತೆ. ನೀವು ಕಾರ್ಬೋಹೈಡ್ರೇಟ್ಸ್ ಹಾಗೆಯೇ ಶುಗರ್ ಕಡೆ ಗಮನ ಕೊಡೋದು ಜಾಸ್ತಿ ಇದ್ದರೆ, ಅಂದರೆ ಡಯಟಲ್ಲಿದ್ದರೆ ನೀವು ಮೂಲಂಗಿನ ನಿಮ್ಮ ಡೈಲಿ ಡಯಟಲ್ಲಿ ಈ ಥರ ಸ್ಯಾಲಡ್ ಮಾಡಿಕೊಂಡು ನೀವು ತಿನ್ಬೋದು. ಸೊ ನೀವು ಹಸಿಯಾಗಿ ಹಾಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ, ಹಸಿಯಾಗಿ ಹಾಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ನೀವು ಈ ಥರ ಎಲ್ಲ ಆ್ಯಡ್ ಮಾಡಿಕೊಂಡು ತಿನ್ಬೋದು. ಈಗ ನೆಕ್ಸ್ಟ್ ಇದಕ್ಕೆ ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಈಗ ಇದಕ್ಕೆ ಸ್ವಲ್ಪ ಸಾಸಿವೆ, ಹಾಗೆಯೇ ಕರಿಬೇವು, ಈಗ ಕೋಸಂಬರಿಗೆ ಉಪ್ಪು ಹಾಕ್ತಾ ಇದ್ದೀನಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ರಸ. ಸೊ ಈ ಥರ ಬೇರೆ ಬೇರೆ ತರಕಾರಿಗಳನ್ನ ಮಿಕ್ಸ್ ಮಾಡಿದ್ರೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಜಾಸ್ತಿನೇ ಇರುತ್ತೆ, ಹಾಗೆಯೇ ನಿಮಗೆ ಟೇಸ್ಟ್ ಕೂಡ ಬೋರ್ ಆಗಲ್ಲ. ಈಗ ಒಗ್ಗರಣೆ ಹಾಕ್ತೀನಿ. ಇವಾಗ ಮೂಲಂಗಿ ಕೋಸಂಬರಿ ರೆಡಿ ಇದೆ. ತುಂಬಾ ಸಿಂಪಲ್ ರೆಸಿಪಿ. ನಿಮ್ಮ ಮೂಲಂಗಿ ಹಾಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ, ಅಥವಾ ಸಾರಲ್ಲೂ ನಿಮಗೆ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಈ ಥರ ಮಾಡ್ಕೊಂಡು ತಿನ್ನಿ. ನಿಜವಾಗ್ಲೂ ನಿಮ್ಮ ಮೂಲಂಗಿ ಅಂತಲೇ ಗೊತ್ತಾಗಲ್ಲ. ಯಾರು ಕೊಡಬೇಕು ಅಂತ ಹೇಳಿದ್ರೆ ಮೂಲಂಗಿ ಅಂತಲೇ ಹೇಳಬೇಡಿ, ಹಾಗೆ ಕೊಡಿ, ಅವ್ರಿಗೆ ಗೊತ್ತೇ ಆಗೋದಿಲ್ಲ. ತೊಗೋಬೇಕಾದ್ರೆ ಸ್ವಲ್ಪ ಎಳೆ ಮೂಲಂಗಿನ ಫ್ರೆಶ್ ಆಗಿರೋ ತೊಗೊಳ್ಳಿ. ಈಗ ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ಳೋಣ. ಮೂಲಂಗಿ ಕೋಸಂಬರಿ ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ತಿಳಿಸಿ. ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.